ನಮಸ್ತೆ ವೀಕ್ಷಕರೇ, ನಿಮಗೆಲ್ಲ ಈಗಾಗಲೇ ತಿಳಿದಿರುವ ಹಾಗೆ ದೆಹಲಿಯಲ್ಲಿ ಸಾಕಷ್ಟು ವಾತಾವರಣ ಹದಗೆಟ್ಟಿದೆ. ವಾಯು ಮಾಲಿನ್ಯದಿಂದ ಸಾಕಷ್ಟು ಜನರು ಬಳಲ್ತಾ ಇದ್ದಾರೆ. ಉಸಿರಾಡಲಿಕ್ಕೂ ಕೂಡ ಗಾಳಿ ಸಮಸ್ಯೆ ಆಗಿದೆ. ಆದರೆ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಇಂತಹ ಸಮಸ್ಯೆ ಬರಬಾರದು ಅನ್ನೋ ಕಾರಣಕ್ಕೆ BBMP ಹಾಗೂ ಏಟೆಕ್ ಟ್ರೋನ್ ಕಂಪನಿ ಒಂದು ಸಹಭಾಗಿತ್ವದಲ್ಲಿ ಒಂದು ವಾಯು ಮಾಲಿನ್ಯ ಉಂಟಾಗುವ ಏನು ಸಮಸ್ಯೆಗಳಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು ಅದನ್ನ ತಪ್ಪಿಸ್ಲಿಕ್ಕೋಸ್ಕರ ಈ ರೀತಿಯಾದ ಮಿಷನ್ಗಳನ್ನ ಬೆಂಗಳೂರಲ್ಲಿ ಸುಮಾರು ಒಂದು 20 ಕಡೆ ಅಳವಡಿಸಲಾಗಿದೆ. ಆದ್ರೆ 2019ರಲ್ಲೇ ಇದನ್ನ ಹಡ್ಸನ್ ಸರ್ಕಲ್ ಅಲ್ಲಿ ಇದನ್ನ ಬಳಸಿ ಇದರ ಪ್ರಾಯೋಗಿಕವಾಗಿ ಇದನ್ನ ನೋಡಿ ಇದು ಸಕ್ಸಸ್ ಕಂಡಿತ್ತು. ಆದ್ರೆ ಈಗ ಸುಮಾರು 3 ತಿಂಗಳ ಹಿಂದೆ ಸುಮಾರು ಬೆಂಗಳೂರಿನ ಹಲವಾರು ಭಾಗಗಳಲ್ಲಿ ಇದನ್ನ ಅಳವಡಿಸಲಾಗಿದೆ. ಈಗ ನಾವಿವತ್ತು MG ರೋಡ್ ಅಲ್ಲಿ ಇದೀವಿ. ನೀವು ಗಮನಿಸ್ತಾ ಇರ್ಬೋದು, ಈ ಮಿಷಿನ್ ಯಾವುದೇ ರೀತಿಯಾದಂತಹ ಒಂದು ಕಾರ್ಯವನ್ನ ಮಾಡ್ತಾ ಇಲ್ಲ. ಇಲ್ಲಿ ಸಾರ್ವಜನಿಕರು ಏನ್ ಹೇಳ್ತಾರೆ ಅಂತಂದ್ರೆ 3 ತಿಂಗಳ ಹಿಂದೆ ಅಳವಡಿಸಿದ್ರೆ ಇದು ಕೇವಲ 15 ದಿನಗಳು ಮಾತ್ರ ಇದು ವರ್ಕ್ ಮಾಡಿತ್ತು. ಈಗ ಯಾವುದೇ ರೀತಿಯಾದಂತಹ ಒಂದು ಕಾರ್ಯನಿರತವಾಗಿಲ್ಲ. ಈ ಮಿಷಿನ್ ಕೇವಲ ಸುಮ್ಮನೆ ತೋರ್ಪಡಿಕೆಗೋಸ್ಕರ ಮಾತ್ರ ಅಳವಡಿಸಲಾಗಿದೆ ಅನ್ನೋದು ಸಾರ್ವಜನಿಕರ ಕಂಪ್ಲೇಂಟ್ ಆಗಿದೆ. ನೀವು ಗಮನಿಸ್ತಾ ಇರ್ಬೋದು, ಇದರಿಂದ ಯಾವುದೇ ರೀತಿಯಾದ ಸದ್ದಿಲ್ಲ, ಯಾವುದೇ ರೀತಿಯಾದ ಕಾರ್ಯವನ್ನ ನಡೆಸ್ತಾ ಇಲ್ಲ ಇದು ಅನ್ನೋದು ಕಂಡು ಬರ್ತಾ ಇದೆ. ಹಾಗೆ ಈಗ ಇದನ್ನ ಈ ಮಿಷಿನ್ ಅಳವಡಿಸುವಾಗ ಏನ್ ಹೇಳಿದ್ರು ಅಂತಂದ್ರೆ ಇದು ಸುಮಾರು 1 ನಿಮಿಷಕ್ಕೆ 3600 ಕ್ಯೂಬಿಕ್ ಗಾಳಿಯನ್ನ ಇದು ಒಳಗಡೆ ತಗೊಂಡು ಅದರಲ್ಲಿರುವಂತಹ ಧೂಳಿನ ಕಣಗಳಿರ್ಬೋದು ಅಥವಾ ಖನಿಜಾಂಶಗಳಿರ್ಬೋದು ಅದನ್ನ ಪೂರ್ತಿಯಾಗಿ ಬೇರ್ಪಡಿಸಿ ಇದು ಶುದ್ಧ ಗಾಳಿಯನ್ನ ಹೊರಗೆ ಹೊಮ್ಮಿಸುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡೋದ್ರ ಮೂಲಕ ಈ ಮಿಷಿನ್ ನ ಅಳವಡಿಸಲಾಗಿತ್ತು. ಈ ಮಿಷಿನ್ ನ ಅಳವಡಿಸಿದ ಸಮಯದಲ್ಲೇ ಬೆಂಗಳೂರಿಗರು ಸಾಕಷ್ಟು ಖುಷಿ ಪಟ್ಟಿದ್ರು. ಯಾಕಂತಂದ್ರೆ ಡೆಲ್ಲಿಯ ನಂತರ ಇಲ್ಲೂ ಕೂಡ ಸಾಕಷ್ಟು ವಾಯು ಮಾಲಿನ್ಯ ಇರೋದ್ರಿಂದ ಈ ರೀತಿಯಾದ ಸಮಸ್ಯೆ ನಮ್ಮ ರಾಜಧಾನಿಗೆ ಬಂದ್ರೆ ಏನ್ ಮಾಡೋದಪ್ಪ ಅನ್ನುವ ಬೆಂಗಳೂರಿಗರ ಒಂದು ಪ್ರಶ್ನೆಗೆ ಇದು 3 ತಿಂಗಳ ಹಿಂದೆ ಉತ್ತರ ಆಗಿತ್ತು. ಆದ್ರೆ ಇದೀಗ ಇದು ಯಾವುದೇ ರೀತಿಯಾದಂತಹ ಕಾರ್ಯವನ್ನ ಮಾಡ್ತಾ ಇಲ್ಲ. ಇದು ಕೇವಲ ಒಂದು ತೋರ್ಪಡಿಕೆಗೋಸ್ಕರ ಮಾತ್ರ ಸರ್ಕಾರ ಆಗಿರ್ಬೋದು ಅಥವಾ ಏಟೆಕ್ ಟ್ರೋನ್ ಕಂಪ್ನಿ ಆಗಿರ್ಬೋದು ಇದು ಕೇವಲ ತೋರ್ಪಡಿಕೆಗಾದ್ರೆ ಬಳಸಿದ್ದಾರಾ ಅಥವಾ ತೋರ್ಪಡಿಕೆಗಾಗಿ ಮಾತ್ರ ಇದನ್ನ ಇರಿಸಲಾಗಿದ್ಯಾ, ಯಾವುದೇ ರೀತಿಯಾದ ಇದು ಕಾರ್ಯ ಮಾಡ್ತಾ ಇಲ್ಲ. ಹಾಗಾದ್ರೆ ಇದು ಖರ್ಚು ವೆಚ್ಚ ಎಲ್ಗೋಯ್ತು, ಏನು ಎತ್ತ, ಇದನ್ನ ಅಳವಡಿಸಿದ್ದ ಪ್ರಾಯೋಜನ ಅಂದ್ರೆ ಏನು ಅನ್ನೋದು ಜನರ ಪ್ರಶ್ನೆ ಆಗಿದೆ. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಾವತಿ ಜೊತೆ ಶಮ್ನಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.